ಎಲ್ಲರೂ ಮೆಟ್ಗಾಲ ಅಂತಿದ್ದಾರೆ ಆ್ಯಂಡ್ ಇಮೇಜಸ್ನ ಜನ್ರೇಟ್ ಮಾಡಿ ಅವರು ಅಲ್ಲಿದ್ದಿದ್ರೆ ಅವ್ರನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಕೊಳ್ಳೋರು ಅನ್ನೋದನ್ನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಬಟ್ ಆನೆಸ್ಟ್ಲಿ ನಿಮಗೆ ಮೆಟ್ಗಾಲ ಅಂದರೆ ಏನಂತ ಗೊತ್ತಾ? ಮೆಟ್ ಅನ್ನೋ ವರ್ಡ್ ಮೆಟ್ರೋಪೊಲಿಟನ್ ಮ್ಯೂಸಿಯಂ ಆಫ್ ಆರ್ಟಿಂದ ಬಂದಿರೋದು. ನ್ಯೂಯಾರ್ಕಲ್ಲಿ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಯಂ ಇನ್ ದ ವರ್ಲ್ಡ್. ಇನಿಷಿಯಲಿ ಇದು ಜಸ್ಟ್ ಒನ್ ಮಿಡ್ ನೈಟ್ ಚಾರಿಟಿ ಡಿನ್ನರ್ ಆಗಿತ್ತು ಫಾರ್ ನ್ಯೂಲಿ ಫೌಂಡೆಡ್ ಕಾಸ್ಟ್ಯೂಮ್ ಇನ್ಸ್ಟಿಟ್ಯೂಟ್ಸ್. ಆ್ಯಂಡ್ ಈ ಹೋಲ್ ಈವೆಂಟ್ಗೆ ವೋಗ್ ಎಡಿಟರ್ ಇನ್ ಚೀಫ್ ಆನಾ ವಿಂಟರ್ ಅವರು ಹೆಡ್, ಬೇಸಿಕಲಿ ಮೋಸ್ಟ್ ಪವರ್ಫುಲ್ ವುಮೆನ್ ಇನ್ ದ ಫ್ಯಾಷನ್. ಬ್ಯಾಕ್ ದೆನ್ ಇದು ಸ್ಟಾರ್ಟ್ ಆದಾಗ ಟಿಕೆಟ್ ಪ್ರೈಸ್ $50 ಇತ್ತು. ಆದರೆ ಇವಾಗ ಒನ್ ಟಿಕೆಟ್ ಪ್ರೈಸ್ 95 lakh to 1.25 crores rupeesವರೆಗೂ ಇದೆ. ಕ್ರೇಜಿಯಸ್ಟ್ ಪಾರ್ಟ್ ಏನಂದರೆ ಕ್ರೋರ್ಸ್ ಆಫ್ ರುಪೀಸ್ ಪೇ ಮಾಡಿದ್ರು ಎಂಟ್ರಿ ಗ್ಯಾರಂಟಿಡ್ ಇರಲ್ಲ. ಓನ್ಲಿ ಫಾರ್ 400 ಮೆಂಬರ್ಸ್ ಇನ್ವಿಟೇಷನ್ ಸಿಗುತ್ತೆ, ಕಂಪ್ಲೀಟ್ಲಿ ಆನ್ ಸೆಲೆಕ್ಟಿವ್ ಬೇಸಿಸ್. ಅದರಿಂದನೇ ಮೆಟ್ಗಾಲಾ ಈಸ್ ನಾಟ್ ಜಸ್ಟ್ ಎ ಫ್ಯಾಷನ್, ಇಟ್ ಈಸ್ ಎ ಗ್ಲೋಬಲ್ ಸ್ಟೇಟಸ್ ಸಿಂಬಲ್. ಈ ಇಯರಲ್ಲೇ ಅರೌಂಡ್ 400 crores ಆಫ್ ರುಪೀಸ್ ಕಲೆಕ್ಟ್ ಆಗಿದೆ. ಆ್ಯಂಡ್ ಆ ಮನಿನ ಹಿಸ್ಟಾರಿಕಲ್ ಫ್ಯಾಷನ್ ಪೀಸಸ್, ಎಕ್ಸಿಬಿಷನ್ ಆ್ಯಂಡ್ ಆರ್ಟ್ ಪ್ರಿಸರ್ವೇಷನ್ಸ್ಗೆ ಯೂಸ್ ಆಗುತ್ತೆ ಥ್ರೂಔಟ್ ದ ಇಯರ್. ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದರೆ ಮೆಟ್ಗಾಲಾ ಅಲ್ಲಿ ಇಂಡಿಯನ್ಸ್ ಲೈಕ್ ನೀತಾ ಅಂಬಾನಿ, ಪ್ರಿಯಾಂಕಾ ಚೋಪ್ರಾ ಅವರು ಇಷ್ಟು ವರ್ಷದಿಂದ ಗ್ರೇಟ್ ಇನ್ಫ್ಲೂಯೆನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ 2019ಇಂದ ನೀತಾ ಅಂಬಾನಿ ಅವರು ಮೆಟ್ ಮ್ಯೂಸಿಯಂಗೆ ಬೋರ್ಡ್ ಮೆಂಬರ್ ಆಗಿದ್ದಾರೆ. ಒಂದು ಚಿಕ್ಕ ಚಾರಿಟಿ ಡಿನ್ನರ್ ಇಂದ ದ ಮೋಸ್ಟ್ ಪವರ್ಫುಲ್ ಫ್ಯಾಷನ್ ಈವೆಂಟ್ ಇನ್ ವರ್ಲ್ಡ್ ಆಗಿ ಎವಾಲ್ವ್ ಆಗಿದೆ. ಬಟ್ ಆನೆಸ್ಟ್ಲಿ ಕೆಲವೊಂದು ಔಟ್ಫಿಟ್ನ ನೋಡಿದ್ರೆ ಫ್ಯಾಷನ್ ಜೀನಿಯಸ್ ಅನ್ಸುತ್ತೆ ಆ್ಯಂಡ್ ಕೆಲವೊಂದನ್ನು ನೋಡಿದ್ರೆ ಆಲೆವನ್ ಕಾಸ್ಟ್ಯೂಮ್ ವೈಪ್ ಕೊಡುತ್ತೆ. ವಾಟ್ ಡು ಯು ಥಿಂಕ್? ಫ್ಯಾಷನಾ ಅಥವಾ ಎಲೈಟ್ ಲೆವೆಲ್ ಪಬ್ಲಿಸಿಟಿನಾ? ಕಮೆಂಟ್ ಮಾಡಿ.